ಅನಾರೋಗ್ಯದ ಕುರಿತಾಗಿ, ನನಗೆ ಆರೋಗ್ಯವಿಲ್ಲ ಎಂಬುದಾಗಿ, ನಾನು ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದೇನೆ ಎಂಬುದಾಗಿ ಚಿಂತಿಸ್ತಾ ಇದೆಯಾ? ಈ ನೋವು ಎಷ್ಟು ದಿನಗಳವರೆಗಿರುತ್ತೆ, ಎಷ್ಟು ವರ್ಷಗಳಿರುತ್ತೆ, ಎಷ್ಟು ವರ್ಷಗಳಿಂದ ಈ ನೋವು ನನ್ನನ್ನು ಕಾಡ್ತಾ ಇದೆ, ನನ್ನ ಬೆನ್ನು ಹತ್ತಿದೆ ಎಂಬುದಾಗಿ ನೀನು ಚಿಂತೆ ಮಾಡ್ತಾ ಇದೆಯಾ? ನಿನ್ನ ಅನಾರೋಗ್ಯದಲ್ಲಿ ನೀನು ಆತನನ್ನು ಹುಡುಕುವನಾಗು, ನಿನ್ನ ಅನಾರೋಗ್ಯದಲ್ಲಿ ಆತನನ್ನು ಕರೆಯುವಾಗು. ದೇವರೇ, ಯೇಸುವೇ, ನನ್ನ ಅನಾರೋಗ್ಯದಲ್ಲಿ ನೀನು ಬಾ, ನನ್ನ ಒಂದು ಬಲಹೀನತೆಯಲ್ಲಿ ನೀನು ಬಾ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವಾಗ, ನಿನ್ನ ಚಿಂತೆಯಲ್ಲಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ, ನಿನ್ನ ಅನಾರೋಗ್ಯದಲ್ಲಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ, ದೇವರು ನಿನ್ನ ಅನಾರೋಗ್ಯದಲ್ಲಿ ಬಂದು ಆತನಿಗೆ ಆರೋಗ್ಯವನ್ನು ಅನುಭವಿಸಲಿಕ್ಕಿದ್ದಾನೆ. ನಿನ್ನ ಚಿಂತೆಯಲ್ಲಿ ಆತನು ಸಮಾಧಾನವನ್ನು ಅನುಭವಿಸಲಿಕ್ಕಿದ್ದಾನೆ. ನಿನ್ನ ಸಮಸ್ಯೆಯಿಂದ ಆತನು ಸಫಲತೆ ಕಡೆಗೆ ಆತನು ನಡೆಸಲಿಕ್ಕಿದ್ದಾನೆ. ನಿನ್ನ ಒಂದು ಚಿಂತೆಯಲ್ಲಿ, ನಿನ್ನ ಒಂದು ಸಮಸ್ಯೆಯಲ್ಲಿ, ನಿನ್ನ ಒಂದು ಆ ಅನಾರೋಗ್ಯದಲ್ಲಿ ನೀನು ಬರುವಾಗ ದೇವರು ಅನಾರೋಗ್ಯದಿಂದ ಆರೋಗ್ಯದ ಕಡೆಗೂ, ಚಿಂತೆಯಿಂದ ಸಮಾಧಾನದ ಕಡೆಗೂ, ಸಮಸ್ಯೆಯಿಂದ ಸಫಲತೆ ಕಡೆಗೂ ದೇವರು ನಿನ್ನನ್ನು ನಡೆಸಲಿಕ್ಕಿದ್ದಾನೆ. ಆತನ ಪಾದದಲ್ಲಿ ಬಾ, ಚಿಂತಿಸಬೇಡ. ಯಾಕೆ ಈ ಸಮಸ್ಯೆ ಇದೆ, ಯಾಕೆ ಈ ಚಿಂತೆ ಇದೆ ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ? ಎಷ್ಟು ದಿನಗಳವರೆಗೆ ಈ ಚಿಂತೆ ನನ್ನನ್ನು ಕಾಡ್ತಾ ಇದೆ, ಎಷ್ಟು ದಿನಗಳವರೆಗೆ ಅನಾರೋಗ್ಯ ನನ್ನನ್ನು ಕಾಡ್ತಾ ಇದೆ, ಎಷ್ಟು ದಿನದವರೆಗೆ ಈ ಸಮಸ್ಯೆ ನನ್ನನ್ನು ಕಾಡ್ತಾ ಇದೆ ಎಂಬುದಾಗಿ ನೀನು ಚಿಂತಿಸಿದ ಹಾಗೆ ಆತನ ಸನ್ನಿಧಾನದಲ್ಲಿ ಬಾ. ದೇವರು ನಿನ್ನ ಜೀವಿತವನ್ನು ಆತನು ಬದಲಾಯಿಸಲಿಕ್ಕಿದ್ದಾನೆ. ಅಯ್ಯೋ, ನಿನ್ನೆ ಇದ್ದ ಹಾಗೆ ನನ್ನ ಜೀವಿತವಲ್ಲ, ಕಳೆದ ವರ್ಷದಲ್ಲಿ ಇದ್ದ ಹಾಗೆ ನನ್ನ ಜೀವಿತವಿಲ್ಲ, ಈ ವರ್ಷದಲ್ಲಿ ಆತನು ನನ್ನ ಜೀವಿತವನ್ನು ಆತನು ಬದಲಾಯಿಸಲಿಕ್ಕಿದ್ದಾನೆ. ಒಂದು ವೇಳೆ ನೀನು ಆತನ ಸನ್ನಿಧಾನದಲ್ಲಿ ಬಂದ ಆತನ ಪ್ರಾರ್ಥನೆ, ಸ್ವಾಮಿ, ನಾನು ಎಲ್ಲ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬರುತ್ತೇನೆ ಎಂಬುದಾಗಿ ನೀನು ಪ್ರಾರ್ಥಿಸುವಾಗ ದೇವರು